ಮಂಗಳೂರಲ್ಲಿ ಇರುವಂತಹ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಆವರಣದ ಒಳಗಡೆ ಬರುವಂತಹ ರೋಗಿಗಳು ಅಥವಾ ಅವರನ್ನು ನೋಡೋಕ್ಕೆ ಬರುವವರು ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ತರುವುದನ್ನು ನಿಷೇಧಿಸಲಾಗಿದೆ. ಒಂದು ವೇಳೆ ನೀವು ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ತಂದರೆ ನಿಮಗೆ ದಂಡ ಬೀಳುವುದು ಖಚಿತ. ಈ ವಿಷಯವನ್ನು ಕೇಳಿದರೆ ನಿಮಗೆ ಸ್ವಲ್ಪ ಅಚ್ಚರಿ ಆಗಬಹುದು. ಆದರೆ ಈ ಒಂದು ಪರಿಣಾಮಕಾರಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಿದ ಜಿಲ್ಲೆಯ ಏಕೈಕ ಆಸ್ಪತ್ರೆ ವೆನ್ಲಾಕ್. ಈ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ DS ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಈ ಎಲ್ಲದರ ಕುರಿತು ಮಾಹಿತಿಯನ್ನು ಪಡೆಯೋಣ. ಸರ್, ನೀವು ಇಲ್ಲಿಗೆ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಈ ಒಂದು ರೂಲ್ಸನ್ನು ಜಾರಿ ಮಾಡಿದ್ರಿ. ಯಾವಾಗ ಈ ಒಂದು ಕ್ರಮವನ್ನು ಅಳವಡಿಸಿದ್ರಿ? ಈವರೆಗೆ ಎಷ್ಟು ಕೇಸ್ಗಳು ಪತ್ತೆಯಾಗಿದೆ, ಎಷ್ಟು ದಂಡವನ್ನು ಸಂಗ್ರಹ ಮಾಡಿದ್ದೀರಿ ಸರ್? ಇದು ನಾನು ಬಂದು 1 ವರ್ಷ 2 ತಿಂಗಳಾಯಿತು. ನಾನು ಬಂದು ಒಂದು 3-4 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಏನಾಗ್ತಿತ್ತು, ಇಲ್ಲಿ ಉಚಿತವಾದ ಟ್ರೀಟ್ಮೆಂಟ್ ಇದೆ. ಯಾವುದೇ ರೀತಿ ಹಣದ ವ್ಯವಹಾರಗಳು ಆ ಥರದ್ದೇನಿಲ್ಲ. ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ. BPL ಕಾರ್ಡ್ನವರಿಗೆಲ್ಲ. APL ಕಾರ್ಡ್ನವರಿಗೆ ಸ್ವಲ್ಪ ನಾಮಿನಲ್ ಚಾರ್ಜಸ್ ಇರುತ್ತೆ. ಇಲ್ಲಿ ಏನಂದರೆ ಎಲ್ಲ ಫ್ರೀ ಇದೆ, ಎಲ್ಲ ಇದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ. ಜನದ್ದು ಕೆಲವರಿಗೆ ಏನಾಗುತ್ತೆ, ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅವ್ರ ಕಡೆಯವರೆಲ್ಲ ಇರ್ತಾರಲ್ಲ, ಬಂದು ಎಲೆ ಅಡಿಕೆ ಹಾಕ್ಕೊಳೋದು ಮತ್ತು ಗುಟ್ಕಾ ಹಾಕ್ಕೊಳೋದು, ಈ ಥರ ಪದಾರ್ಥಗಳನ್ನೆಲ್ಲ ಉಗಿಯೋದು, ಕಿಟಕಿಯಲ್ಲಿ ಉಗಿಯೋದು. ಗೋಡೆ ಮೇಲೆ ಬೆಳಗ್ಗೆ ರೌಂಡ್ಸ್ ಹೋದಾಗ ತುಂಬ KMCಯಿಂದ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಆಗಿದೆ. ಗೋಡೆ ಮೇಲೆಲ್ಲ ಉಗುಳಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಎಷ್ಟೊಂದು ಸರ್ಕಾರ ಜನರಿಗೋಸ್ಕರ ಕಷ್ಟಪಡುತ್ತೆ, ಆದರೆ ಜನ ಅದರದ್ದು ರೆಸಿಪ್ರಿಕೇಟ್ ಮಾಡಲ್ಲ, ಅದನ್ನು ಉಪಯೋಗಿಸ್ಕೊಳಲ್ಲ, ಬಳಸ್ಕೊಳಲ್ಲ. ಅದ್ರ ವಿರುದ್ಧವಾಗಿ ಇನ್ನೂ ಗಲೀಜು ಮಾಡೋದು, ಗೋಡೆ ಮೇಲೆ ಉಗಳೋದು, ಕಿಟಕಿಯಲ್ಲಿ ಉಗಳೋದು ತುಂಬ ಅಸಹ್ಯಕರ. ಮತ್ತು ಕೆಲವರೆಲ್ಲ ರಾತ್ರಿ ಮದ್ಯಪಾನದ ಬಾಟ್ಲಿ ತಂದು ಮದ್ಯಪಾನ ಮಾಡಿ ಪೇಷಂಟ್ ಕಡೆಯವರಿಗೆಲ್ಲ ತೊಂದರೆ ಕೊಡೋದು, ಬೇರೆ ಬೇರೆ ಥರ ಬಿಹೇವ್ ಮಾಡೋದು, ಇದೆಲ್ಲ ಕಂಡು ಬರ್ತಾಯಿತ್ತು. ಆವಾಗ ನಾವೊಂದು ಸ್ಟ್ರಿಕ್ಟ್ ಕೋಟ್ಪಾ ಆ್ಯಕ್ಟಲ್ಲಿ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಇದೆಯಲ್ಲ, ಅದರಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. 1000 ರೂಪಾಯಿ ತನಕ ದಂಡ ಹಾಕ್ಬೋದು ಅಂತ ಇದೆ. ಸೊ ಸ್ಮೋಕ್ ಮಾಡಿದ್ರೆ ಅದೆಲ್ಲ ಪದಾರ್ಥನ ಉಪಯೋಗಿಸಿದ್ರೆ ಅಂತ. ನಾವೇನು ಮಾಡ್ತೀವಿ, ಈಗ ನಮ್ಮ ಸೆಕ್ಯೂರಿಟಿ ಅವರಿಗೆಲ್ಲ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದೀವಿ ಅವ್ರನ್ನೆಲ್ಲ. ಕೊನೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಡಾಕ್ಟರ್ ನವೀನ್ ಕುಮಾರ್ ಇದ್ದಾರೆ, ಅವರು ನಾವೆಲ್ಲ ಮಾತಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ. ಸೊ ನನಗೆ ಅದು, ನಾನು ಮೊದಲಿನ ಹಾಸ್ಪಿಟ್ಲ್ಗಳಲ್ಲೂ ತೀರ್ಥಹಳ್ಳಿ ಭದ್ರಾವತಿಯಲ್ಲಿ ಇದ್ದಾಗ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಿಸ್ತಿದ್ದೆ, ಫೈನ್ ಹಾಕ್ಸ್ತಿದ್ದೆ. ಸೊ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸಕ್ಸಸ್ ಆಗಿದೆ. ಸುಮಾರು ಒಂದು 2,30,000 ಕಲೆಕ್ಟ್ ಮಾಡಿದ್ದೀವಿ. ಸಾಕಷ್ಟು ಜನರಿಗೆ ಫೈನ್ ಹಾಕಿದ್ದೀವಿ. ಮತ್ತು ಈಗ ಒಳಗಡೆ ಗಲೀಜು ಮಾಡೋದು ಎಷ್ಟೋ ಕಡಿಮೆ ಆಗಿದೆ. ರಾತ್ರಿ ಕುಡಿದು ಬಂದು ಗಲಾಟೆ ಮಾಡೋದು ಅವೆಲ್ಲ ಕಡಿಮೆ ಆಗಿದೆ. ಅದನ್ನು ಒಂದು ಮಿತಿಶ್ರೀ ಆಡಿದ್ದೀವಿ, ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ. ನಮ್ಮ ಉದ್ದೇಶ ಏನಂದರೆ, ದಂಡ ಹಾಕಬೇಕು ಅನ್ನೋದಕ್ಕಿಂತ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಸ್ಪತ್ರೆಯಲ್ಲಿ ಗಲೀಜು ಮಾಡಬಾರ್ದು. ಬೇರೆ ಯಾವುದೋ ಕಚೇರಿ ಗಲೀಜಿದ್ರೆ ತೊಂದರೆ ಆಗೋಲ್ಲ, ಬಟ್ ಇದು ನಮ್ಮ ಆಸ್ಪತ್ರೆ ಗಲೀಜು ಇರಬಾರ್ದು. ಆಸ್ಪತ್ರೆ ಕ್ಲೀನ್ ಇರಬೇಕು. ಸರ್ಜರಿಗಳಾಗ್ತಾ ಇರುತ್ತೆ, ಬೇರೆ ಬೇರೆ ಪೇಷಂಟ್ಸ್ ಇರ್ತಾರೆ. ಅಲ್ಲಿ ವಾತಾವರಣ ಸ್ವಚ್ಛತೆ ಇರಬೇಕು. ಎಲ್ಲ ಇಲಾಖೆಗಿಂತ ನಮ್ಮದು ಹಾಸ್ಪಿಟ್ಲು ಸ್ವಚ್ಛತೆ ಇರಬೇಕು. ನಮ್ಮ ಉದ್ದೇಶ ಅದೇ. ನಾವು ಕೆಲಸ ಮಾಡೋ ಜಾಗ ಕ್ಲೀನ್ ಇರಬೇಕು, ಸ್ವಚ್ಛತೆ ಇರಬೇಕು, ಇನ್ಫೆಕ್ಷನ್ ಆಗಬಾರ್ದು, ಒಬ್ಬರಿಂದ ಒಬ್ರಿಗೆ ಕಾಯಿಲೆ ಹರಡಬಾರ್ದು. ಇವೆಲ್ಲ ನಮ್ಮ ಪ್ರೋಟೋಕಾಲ್ ನಾವು ಅದನ್ನು ಪಾಲನೆ ಮಾಡಬೇಕು ಹಾಸ್ಪಿಟ್ಲು ಅಧಿಕಾರಿಗಳಾಗಿ. ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈಗ ನೀವು ಆಸ್ಪತ್ರೆಯಲ್ಲಿ ಉಗುಳೋದು, ಎಲೆಡಿಕೆ ಹಾಕ್ಕೊಂಡು ಜಗಿತಾ ಇರ್ತೀನಿ, ಉಗುಳ್ತೀನಿ ಅಂದರೆ ಅದು 100%. ಬೇರೆ ದೇಶಗಳಲ್ಲೇ ತುಂಬ ಸ್ಟ್ರಿಕ್ಟ್ ಇದೆ. ನಮ್ಮ ದೇಶದಲ್ಲಿ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ನಮ್ಮಲ್ಲೂ ಸ್ಟ್ರಿಕ್ಟ್ ಮಾಡ್ಬೋದು, ಎಲ್ಲ ಕಾನೂನು ಇದೆ. ಅದನ್ನು ನಾವು ಅಧಿಕಾರಿಗಳು ಅದನ್ನು ಬಲಪಡಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಸರ್, ಇದೀಗ ಮುಖ್ಯವಾಗಿ ರೋಗಿಗಳು ಇರ್ಬೋದು ಅಥವಾ ರೋಗಿಗಳ ಜೊತೆಗೆ ಬಂದವರು ಈ ಮದ್ಯವನ್ನು, ತಂಬಾಕು ಉತ್ಪನ್ನವನ್ನು ಅವರು ಹೆಂಗೆ ತಂದಿದ್ದಾರೆ ಅಂತ ಹೆಂಗೆ ಚೆಕ್ ಮಾಡ್ತೀರಂತ, ಹೆಂಗೆ ಪ್ರೊಸೆಸ್ ಆಗುತ್ತೆ ಅಂತ? ಅದು ಕೆಲವರಿಗೆ ಸೆಕ್ಯೂರಿಟಿಗೆ ಗೊತ್ತಾಗುತ್ತೆ. ಬಾಯಲ್ಲಿ ಜಗಿತಾ ಇರ್ತಾರೆ, ಎಲೆ ಅಡಿಕೆ ಜಗಿತಾ ಇರ್ತಾರೆ, ಅದು ಗುಟ್ಕಾ ಜಗಿತಾ ಇರ್ತಾರೆ. ಕೊನೆಗೆ ಕೆಲವು ಮದ್ಯಪಾನ ಮಾಡೋರ್ದು ಹಾವಭಾವದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ. ಸೊ ಚೆಕ್ ಮಾಡಿದಾಗ ಬಾಟ್ಲಿಗಳು ಸಿಗುತ್ತೆ, ಪಾಕೆಟ್ಗಳು ಸಿಗುತ್ತೆ. ಅದನ್ನೆಲ್ಲ ಸೀಸ್ ಮಾಡ್ಕೊಳ್ತಾರೆ. ಸೀಸ್ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಬೇಕಾದರೆ ಅದನ್ನು ತೊಗೊಂಡು ಹೋಗ್ಬೋದು. ಬಟ್ ಕಾನೂನು ಪ್ರಕಾರ ಅದನ್ನು ವಾಪಸ್ ಕೊಡ್ಬೋದು ನಾವು, ತೊಂದರೆ ಇಲ್ಲ. ಬಟ್ ಹಾಗಂತ ಅಲ್ಲಿ ಆಸ್ಪತ್ರೆ ಒಳಗಡೆ ಇದ್ದಾಗ, ವಾರ್ಡ್ಗಳಲ್ಲಿದ್ದಾಗ ಅವನು ಅದನ್ನು ಉಪಯೋಗಿಸ್ಬಾರ್ದು ಅನ್ನೋದು ನಮ್ಮದು ಉದ್ದೇಶ.
ಸರ್, ಇದೀಗ ಸೀಸ್ ಮಾಡಿದಂಥ ತಂಬಾಕು ಉತ್ಪನ್ನ ಅಥವಾ ಮದ್ಯವನ್ನು ಹೆಂಗೆ ವಿಲೇವಾರಿ ಮಾಡಲಾಗುತ್ತೆ, ಯಾರ ಸಹಕಾರವನ್ನು ಪಡೆಯುತ್ತೀರಿ? ಅದು ನಾವು ಈಗ ಇದು ಏನು ಮದ್ಯ ಏನು ಸೀಸ್ ಮಾಡಿದ ಅಬಕಾರಿ ಇಲಾಖೆಗೆ ಬರಿತೀವಿ. ಕೊನೆಗೆ ಇದನ್ನು ತಂಬಾಕಿದೆಲ್ಲ ನಾವು ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಬರಿತೀವಿ. ಅಂದರೆ ಅದನ್ನು ಡಿಸ್ಪೋಸ್ ಮಾಡೋದು ನಾವು ಸುಮ್ಮನೆ ಅದನ್ನೆಲ್ಲ ಸುಡೋದು ಅದೆಲ್ಲ ಮಾಡ್ಲಿಕ್ಕೆ ಬರೋಲ್ಲ, ಹಾಗೆ ಒಂದು ಕಡೆ ಎಸೆಯೋಕ್ಕೂ ಬರೋಲ್ಲ. ಅದನ್ನು ಬರೆದಿದ್ದೀವಿ, ಅದಕ್ಕೆ ಸೂಕ್ತ ಅದಕ್ಕೊಂದು ಕ್ರಮ ಕೈಗೊಳ್ತಾರೆ. ಸರ್, ಮುಖ್ಯವಾಗಿ ಇವರಿಗೆ ಎಷ್ಟು ದಂಡವನ್ನು ಕಲೆಕ್ಟ್ ಮಾಡಿದ್ದೀರಿ? ಸೊ ಈ ಕಲೆಕ್ಟ್ ಆದಂಥ ದಂಡದ ಮೊತ್ತವನ್ನು, ಫೈನ್ ಮೊತ್ತವನ್ನು ಏನು ಮಾಡ್ತೀರಿ, ಯಾವುದಕ್ಕೆ ವಿನಿಯೋಗ ಮಾಡ್ತೀರಿ? ಇಲ್ಲ, ಇದು ನಮಗೆ ಸರ್ಕಾರಕ್ಕೆ ಕಟ್ತೀವಿ. ಅದು ಟೊಬ್ಯಾಕೋ ಸೆಲ್ ಅಂತ ಇದೆ, ಮನೆ ಜಿಲ್ಲಾಧಿಕಾರಿಗಳು ಮತ್ತು DHO ಅಂಡರ್ ಒಂದು ಜಾಯಿಂಟ್ ಅಕೌಂಟ್ ಇದೆ. ಆ ಅಕೌಂಟಿಗೆ ಕಟ್ತೀವಿ ನಾವು. ನಮ್ಮ ಆಸ್ಪತ್ರೆಗೆ ಅದು ಈ ಬಳಕೆದಾರರ ಇದಕ್ಕೂ ಕೂಡ ಉಪಯೋಗಿಸ್ಕೊಳಲ್ಲ, ಸರ್ಕಾರಕ್ಕೆ ಹೋಗುತ್ತೆ. ಅದು ಆಗಲೇ 1,30,30,000 ಕಲೆಕ್ಟ್ ಆಗಿದೆ ಅನಿಸುತ್ತೆ. ಸರ್, ಈ ಒಂದು ಪರಿಣಾಮಕಾರಿ ಕ್ರಮ ಓನ್ಲಿ ವೆನ್ಲಾಕ್ ಆಸ್ಪತ್ರೆಗೆ ಮಾತ್ರ ಸೀಮಿತನಾ ಅಥವಾ ಮುಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗೆ ಅನ್ವಯ ಆಗುತ್ತಾ? ಎಲ್ಲ ಬೇರೆ ಕಡೆ ಮಾಡ್ತಾ ಇರ್ಬೋದು, ಬಟ್ ನಾನಂತೂ ಅದನ್ನು ಮೊದಲಿಂದನೂ ಮಾಡ್ಕೊಂಬರ್ತಾ ಇದ್ದೀನಿ. ನಾನು PHCಯಲ್ಲಿದ್ದಾಗಲೂ ಈ ಎಲ್ಲಡಿಕೆ ತಂಬಾಕು ಹಾಕೊಂಡು ಆಸ್ಪತ್ರೆಗೆ ಬಂದರೆ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಿದ್ದೆ. ಇವನ್ ತಾಲೂಕು ಹಾಸ್ಪಿಟ್ಲಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿದ್ದಾಗಲೂ ಕೂಡ ಅಷ್ಟೇ ಸ್ಟ್ರಿಕ್ಟ್ ಮಾಡಿ ನಾನು ಎಲ್ಲೋದ್ರೂ ಅದು ನಾನು ಪಾಲನೆ ಮಾಡ್ತೀನಿ. ಬೇರೆ ಹಾಸ್ಪಿಟ್ಲ್ಗಳು ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ನನಗದು ಬಗ್ಗೆ ಮಾಹಿತಿ ಇಲ್ಲ. ಸರ್, ಮತ್ತು ಇಂಥ ಒಂದು ಕ್ರಮವನ್ನು ಜಾರಿಗೆ ತರುವಾಗ ಹಲವಾರು ಸಮಸ್ಯೆ, ಚಾಲೆಂಜಸ್ ಬರುವಂಥದ್ದು. ನೀವು ಈ ಕ್ರಮವನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಜಾರಿ ಮಾಡಿದಾಗ, ಒಂದು ವೇಳೆ ನೀವು ಫೈನ್ ಹಾಕಿದಾಗ ಅವರ ರಿಯಾಕ್ಷನ್ ಹೆಂಗಿತ್ತು? ಕೆಲವರು ಗಲಾಟೆ ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಹೆಂಗೆ ಫೇಸ್ ಮಾಡಿದ್ದೀರಿ ಅಂತ? ಇಲ್ಲ, ಆ ಥರ ತುಂಬ ಗಲಾಟೆ ಮಾಡಿದ್ದು ಪ್ರಕರಣಗಳು ಭಾರಿ ಕಡಿಮೆ. ಯಾಕಂದರೆ ಒಬ್ಬ ರೋಗಿ, ಅವನಿಗೆ ನಾವು ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಇಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ, ಅವ್ರಿಗೋಸ್ಕರನೇ ಕಷ್ಟಪಡ್ತಾ ಇರ್ತೀವಿ. ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಉಳೋದ್ರೆ ಅದು ದಂಡ ಹಾಕಿದರೆ ತಪ್ಪಿಲ್ಲ, ಅವ್ರಿಗೂ ಗಿಲ್ಟಿ ಆಗುತ್ತೆ, ಅವರು ದಂಡ ಕಟ್ತಾರೆ. ಕೆಲವರಿಗೆಲ್ಲ ಬಡವರು ಇರ್ತಾರೆ, ನಾವು ಕನ್ಸಿಡರ್ ಮಾಡ್ತೀವಿ ತುಂಬ ಜಾಸ್ತಿ ಫೈನ್ ಹಾಕಬೇಡಿ, ತುಂಬ ಬಡವರಿಗೆಲ್ಲ ಜಾಸ್ತಿ ಫೈನ್ ಹಾಕಬೇಡಿ ಅಂತ ಹೇಳಿದ್ದೀವಿ. ಬಟ್ ತುಂಬ ಅದರಲ್ಲಿ ಎಷ್ಟು ಹೇಳಿದ್ರು ಬುದ್ಧಿ ಇಲ್ದಿದ್ದವ್ರು ಕೆಲವರು ಇರ್ತಾರೆ, ಆರ್ಗ್ಯೂ ಮಾಡ್ತಾರೆ, ಅಂಥವ್ರಿಗೆಲ್ಲ ಸ್ವಲ್ಪ ಹಾಕ್ತಾರೆ. ಗಲಾಟೆ ಮಾಡಿ ಕುಡಿದು ಬಂದು ಗಲಾಟೆ ಮಾಡೋದು 100% ತಪ್ಪು. ಆಸ್ಪತ್ರೆಗಳಲ್ಲಿ ಮಾತ್ರ ನಮ್ಮ ಆಸ್ಪತ್ರೆ ಪೇಷಂಟ್ಗಳು ಮೊದಲೇ ಕಷ್ಟದಲ್ಲಿರ್ತಾರೆ, ಅವ್ರ ಕಡೆಯವರು ಯಾರೋ ಬಂದು ಮಲಗಿರ್ತಾರೆ, ಅವರಿಗೆ ಇನ್ಯಾರೋ ಬಂದು ತೊಂದರೆ ಕೊಡೋದು, ಗಲಾಟೆ ಮಾಡೋದು, ವಾತಾವರಣ ಹದಗೆಡ್ಸೋದು, ಅದು ಆಗಬಾರ್ದು ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಭಾರಿ ಕಡಿಮೆ ಆ ಥರ. ಬಟ್ ಸಣ್ಣ ಪುಟ್ಟ ಪ್ರಕರಣಗಳು ಆಗದೇ ಇದ್ದಂಗೆ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈಗ ಸದ್ಯ ಮದ್ಯ ಅಥವಾ ತಂಬಾಕು ಉತ್ಪನ್ನವನ್ನು ತೆಗೆದುಕೊಂಡು ಬರುವವರ ಸಂಖ್ಯೆಯನ್ನು ಕಮ್ಮಿ ಆಗಿದೆಯಾ? ಇಲ್ಲ, ಕಡಿಮೆ ಆಗಿಲ್ಲ ಅಂದರೆ ಈಗ ಮೊದಲನೇ ಸಾರಿ ಬೇರೆ ಊರಿಂದ ಬರೋದು, ನಮ್ಗೆ 50 to 60% ಬೇರೆ ಜಿಲ್ಲೆಯಿಂದನೇ ಬರೋದು. ಅವ್ರಿಗೆ ಮಾಹಿತಿ ಇರಲ್ಲ ಇಲ್ಲಿ ಫೈನ್ ಹಾಕ್ತಾರೆ ಅಂತ. ಅವರೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿ, ಅವ್ರ ಊರಿಗೆ ಹೋದಾಗಲೂ ಕೂಡ ಅವರು ಅದನ್ನು ಅವಾಯ್ಡ್ ಮಾಡಲಿ ಅಂತ. ಆಸ್ಪತ್ರೆಗೆ ಹೋದಾಗ ನಾವು ಕುಡಿಬಾರ್ದು, ಕುಡ್ಕೊಂಡು ಹೋಗಬಾರ್ದು, ಬಾಟ್ಲಿ ತೊಗೊಂಡು ಹೋಗಬಾರ್ದು, ತಂಬಾಕಿನ ಪಾಕೆಟ್ಗಳು, ಸಿಗರೇಟ್ ಪ್ಯಾಕ್ನೆಲ್ಲ ತೊಗೊಂಡು ಹೋಗ್ಬಾರ್ದು ಹಾಸ್ಪಿಟ್ಲಿಗೆ ಹೋಗ್ತಾ. ಅದೊಂದು ಮಾಹಿತಿ, ಒಂದು ಸ್ಲೋ ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಬೇರೆ ಜಿಲ್ಲೆಯವರು ಅರ್ಥ ಮಾಡ್ಕೊಳ್ಳಿ. ವೆನ್ಲಾಕ್ ಒಂದೇ ಅಲ್ಲ, ಇದು ಆ ದೇಶದಲ್ಲಿ ಎಲ್ಲ ಯಾರು ಬೇಕಾದರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಅದೊಂದು ಒಳ್ಳೆಯ ಪದ್ಧತಿ ಅಲ್ಲ. ಕೆಲವೊಂದು ಆಸ್ಪತ್ರೆಗಳ ಗೋಡೆ ಎಲ್ಲ ಎಲ್ಲೆಡಕ್ಕೆ ಉಗುಳಿರ್ತಾರೆ, ಅದು ತುಂಬ ಗಲೀಜು ಕಾಣುತ್ತೆ ನೋಡಲಿಕ್ಕೂ. ನಾನು ಯಾವಾಗಲೂ ನನ್ನ ಪರಿಕಲ್ಪನೆ ಏನಂದರೆ, ಯಾವ ಇಲಾಖೆ ಬೇಕಾದ್ರೆ ಗಲೀಜಿರಲಿ ನಡೆಯುತ್ತೆ, ಆಸ್ಪತ್ರೆ ಗಲೀಜಿರಬಾರ್ದು. ಸೊ ನನ್ನ ಅದು ಪರಿಕಲ್ಪನೆ ಅಂತ ಯಾವಾಗಲೂ ಕ್ಲೀನ್ ಇರಬೇಕು, ಹಾಸ್ಪಿಟ್ಲು ಕ್ಲೀನ್. ಇನ್ಫೆಕ್ಷನ್ ಆದರೆ ನಮ್ಮ ಪೇಷಂಟ್ಸಿಗೆ ತೊಂದರೆ ಆಗುತ್ತೆ, ಅದು ಜನಕ್ಕೆ ಗೊತ್ತಾಗಲ್ಲ. ನಾನೇನೋ ಉಗಿದೋಗ್ಬಿಡ್ತೀನಿ, ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ಅಷ್ಟು ಜ್ಞಾನ ಇರೋಲ್ಲ. ಸೊ ಅದು ಒಳ್ಳೆಯದಲ್ಲ. ಅದು ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮದೆಲ್ಲ ತೆರಿಗೆ ಕಟ್ಟಿ ಎಲ್ಲ ಅದರಿಂದ ನಡೆಸ್ತಾ ಇರೋ ಆಸ್ಪತ್ರೆಗಳಲ್ವ ಇವು. ನಮ್ಮದು ಜನರದ್ದೇ ಹಾಸ್ಪಿಟ್ಲಿದ್ದು. ನಾವು ಜನನೇ ಬಂದು ಗಲೀಜು ಮಾಡಿದ್ರೆ ಯಾರು ಹೊಣೆ? ಅದು ಬೇಲಿನೇ ಇದು ಹೊಲ ಮೇಯ್ದಂಗೆ ಆಗುತ್ತೆ. ಆ ಜನಕ್ಕೊಂದು ಸರ್ಕಾರಿ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಬೇಕು, ಚೆನ್ನಾಗಿ ಕಾಪಾಡ್ಕೊಬೇಕು ಅನ್ನೋ ಒಂದು ಮನಸ್ಥಿತಿ ಕ್ರಿಯೇಟ್ ಆಗಬೇಕು. ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ತಾಂಡವ ಆಡ್ತಿರುವಂತಹ ಮಾದಕ ವ್ಯಸನದ ವಿರುದ್ಧ, ಇಂತಹ ದುಷ್ಪರಿಣಾಮಗಳ ವಿರುದ್ಧ ಹೋರಾಡಬೇಕೆಂದರೆ ಇಂತಹ ಪರಿಣಾಮಕಾರಿಯಾದಂತಹ ಒಂದು ಕ್ರಮಗಳನ್ನು ಅಳವಡಿಸುವುದು ಅಗತ್ಯ ಆಗುತ್ತೆ. ವೆನ್ಲಾಕ್ ಆಸ್ಪತ್ರೆ ಅಧೀಕ್ಷಕರಾಗಿ ಡಾಕ್ಟರ್ ಶಿವಪ್ರಕಾಶ್ DS ಸರ್ ಅವರು ಬಂದ ನಂತರ ಇಂತಹ ಒಂದು ಪರಿಣಾಮಕಾರಿಯಾದಂತಹ ಕ್ರಮವನ್ನು ಅಳವಡಿಸಿದ, ಜಾರಿ ಮಾಡಿದ ಮೊದಲ ಆಸ್ಪತ್ರೆ ವೆನ್ಲಾಕ್ ಆಗಿರುವಂಥದ್ದು. ಹೀಗಾಗಿ ತದನಂತರ ಅವರು ಈ ಮೂಲಕ ಒಂದು ಸಮಾಜಕ್ಕೆ ಒಳ್ಳೆಯ ಪಾಸಿಟಿವ್ ಮೆಸೇಜನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ರೋಗಿಗಳ ಆರೋಗ್ಯದ ಹಿತವನ್ನು ಕಾಪಾಡುವಂತಹ ದೂರದೃಷ್ಟಿ ಇಲ್ಲಿ ಕೂಡ ಇರುವಂಥದ್ದು.
ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.